ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಎವಲ್ಯೂಷನ್ 2 ಫೈನಲಿ ಮುಗ್ದಿದೆ ಅಂಡ್ ನಿಜವಾಗ್ಲೂ ಯಾರಿಗಾದ್ರೂ ಡಬ್ಲ್ಯೂ ಕಂಪನಿಯಲ್ಲಿ AEW ಕಂಪನಿಯ ರೀತಿಯ ಮ್ಯಾಚಸ್ ಗಳನ್ನ ನೋಡಬೇಕು ಅಂತ ಆಸೆ ಇದ್ರೆ ನಿಜವಾಗ್ಲೂ ಈ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನ ಕಂಪ್ಲೀಟ್ ಆಗಿ ನೋಡಿ. ಅಂಡ್ ವಿಮೆನ್ಸ್ ರೆಸ್ಲಿಂಗ್ ಕೂಡ ಇಷ್ಟೊಂದು ಅದ್ಭುತವಾಗಿ ಹಾಗೆ ಇಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಇಷ್ಟೊಂದು ನೈಲ್ ಬೈಟಿಂಗ್ ಆಗಿರುತ್ತೆ ಅಂತ ಇವತ್ತಿನ ಈ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನ ನೋಡಿದ್ಮೇಲೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಸೊ ಏನೇನಾಯ್ತು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಲಾರಾ ವಾಲ್ಕೈರಾ, ಬೇಲಿ ಹಾಗೆ ಬೆಕ್ಕಿ ಲಿಂಚ್ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಟ್ರಿಪಲ್ ಥ್ರೆಡ್ ಮ್ಯಾಚ್, ಸ್ಟೋರಿ ಕೂಡ ಚೆನ್ನಾಗಿತ್ತು ಅಂಡ್ ಮ್ಯಾಚ್ ಕೂಡ ಅದ್ಭುತವಾಗಿತ್ತು. ಅಂಡ್ ಇವತ್ತಿನ ಶೋನ ಎಲ್ಲಾ ಮ್ಯಾಚ್ ಕೂಡ ನೆಕ್ಸ್ಟ್ ಲೆವೆಲ್, ಒಂದಕ್ಕಿಂತ ಒಂದು ಬೆಟರ್ ಆಗಿತ್ತು. ಅಂಡ್ ಯಾವ ಮ್ಯಾಚ್ ಕೂಡ ಬೋರಿಂಗ್ ಅಂತ ಅನಿಸ್ಲಿಲ್ಲ, ಅದಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲೂ ಕೂಡ ಅದ್ಭುತವಾದ ಪರ್ಫಾರ್ಮೆನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಎಂಡಿಂಗು ಇನ್ನೂ ಕೂಡ ಅದ್ಭುತವಾಗಿ ಡಬ್ಲ್ಯೂ ಅವರು ಪ್ಲಾನ್ ಮಾಡುತ್ತೆ. ಅದೇನಪ್ಪಾ ಅಂದ್ರೆ ನಮ್ಮ ಬೇಲಿ ಅವರು ಎಂಡಿಂಗ್ ಅಲ್ಲಿ ಲಾರಾ ವಾಲ್ಕೈರಾ ಅವರಿಗೆ ರೋಸ್ ಪ್ಲಾಂಟ್ ನ ಕನೆಕ್ಟ್ ಮಾಡಿ ಪಿನ್ ಮಾಡ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಬೆಕ್ಕಿ ಲಿಂಚ್ ಅವರು ಬೇಲಿ ಅವ್ರನ್ನೇ ರೋಲ್ ಅಪ್ ಮಾಡಿ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ತನ್ನ ವಿಕ್ಟ್ರಿನ ಸ್ಟೀಲ್ ಮಾಡಿದ್ದಾರೆ, ಅಂದ್ರೆ ಕದ್ಕೊಬಿಟ್ಟಿದ್ದಾರೆ. ನಿಜವಾಗ್ಲೂ ಆ ಒಂದು ಎಂಡಿಂಗ್ ಮಾತ್ರ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅಂಡ್ ಎಂಡಿಂಗ್ ನೋಡಿ ಗೊತ್ತಾಗ್ತಾ ಇದೆ ಪ್ರಾಬಬ್ಲಿ ಬೇಲಿ ಹಾಗೆ ಬೆಕ್ಕಿ ಲಿಂಚ್ ಅವರ ಸ್ಟೋರಿ ಇನ್ನೂ ಕೂಡ ಕಂಟಿನ್ಯೂ ಆಗುತ್ತೆ ಅಂತ. ಇದಾದ್ಮೇಲೆ ನಿಮಗೆ ಜೆಸಿ ಜೈನ್ ಹಾಗೆ ಜಾರ್ಡಿನಿ ಗ್ರೀಸ್ ಅವರ ನಡುವೆ NXT ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜೆಸಿ ಜೈನ್ ಅವರ ನಡುವೆ ಅವರ ಟೀಮ್ ಮೇಟ್ ಕೂಡ ಇರ್ತಾರೆ ಅವರಿಗೆ ಹೆಲ್ಪ್ ಮಾಡೋದಕ್ಕೆ. ಅಂಡ್ ಅದೇ ರೀತಿ ಇಂಟರ್ಫರೆನ್ಸ್ ಕೂಡ ಮಾಡ್ತಾ ಇರ್ತಾರೆ. ಅಂಡ್ ಈ ಕಡೆ ನಮ್ಮ ಜಾರ್ಡಿನಿ ಗ್ರೀಸ್ ಅವರಿಗೆ ಹೆಲ್ಪ್ ಮಾಡೋದಕ್ಕೆ ನಮ್ಮ ಬ್ಲೇಕ್ ಮಂದ್ರೋಯ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇವರು ಮೊದಲು ಬಂದು ಹೆಲ್ಪ್ ಮಾಡ್ತಾ ಇದೀನಿ ಅಂತ ಡೌ ಮಾಡ್ತಾ ಇರ್ತಾರೆ, ಬಟ್ ಅದಾದ್ಮೇಲೆ ಇವರೇ ನಮ್ಮ ಜಾರ್ಡಿನಿ ಗ್ರೀಸ್ ಅವರ ಮೇಲೆ ಟರ್ನ್ ಆಗ್ತಾರೆ. ಒಂದು ಟೈಮ್ ಅಲ್ಲಿ ನಮ್ಮ ಜೆಸಿ ಜೈನ್ ಅವರು ಟೈಟಲ್ ನ ತಗೊಂಡು ಬಂದು ಜಾರ್ಡಿನಿ ಗ್ರೀಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾರೆ, ಬಟ್ ರೆಫ್ರಿ ಆ ರೀತಿ ಮಾಡೋದಕ್ಕೆ ಬಿಡೋದಿಲ್ಲ. ಅಂಡ್ ಇದಾದ್ಮೇಲೆ ನಮ್ಮ ಜಾರ್ಡಿನಿ ಗ್ರೀಸ್ ಅವರು ಜೆಸಿ ಜೈನ್ ಅವ್ರನ್ನ ರೋಲ್ ಅಪ್ ಕೂಡ ಮಾಡ್ತಾರೆ. ಅಂಡ್ ರೋಲ್ ಅಪ್ ಕೂಡ ಇಲ್ಲಿ ಮಿಸ್ ಆಗುತ್ತೆ. ಅಂಡ್ ಅದಾದ್ಮೇಲೆ ಹಿಂದಗಡೆಯಿಂದ ನಮ್ಮ ಬ್ಲಾಕ್ ಮಂದ್ರೋ ಅವರು ಆ ಒಂದು ಚಾಂಪಿಯನ್ಶಿಪ್ ನ ತಗೊಂಡು ಜಾರ್ಡಿನಿ ಗ್ರೀಸ್ ಅವರ ಬೆನ್ನಿಗೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಈ ಕಡೆ ಎಲ್ಬೋನ ಕನೆಕ್ಟ್ ಮಾಡಿ ಜೆಸಿ ಜೈನ್ ಅವರು ಜಾರ್ಡಿನಿ ಗ್ರೀಸ್ ಅವ್ರನ್ನ ಪಿನ್ ಮಾಡಿ ಇವತ್ತು ಈ ಒಂದು ಮ್ಯಾಚ್ ಅಲ್ಲಿ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಡಬ್ಲ್ಯೂ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಫ್ಯಾಟಲ್ 4-way ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಲೆಕ್ಸಾ ಬ್ಲಿಸ್ ಅಂಡ್ ಶಾರ್ಲೆಟ್ ಫ್ಲೇರ್ ವರ್ಸಸ್ ಜಡ್ಜ್ಮೆಂಟ್ ಡೇ ವರ್ಸಸ್ ಕಬೂಕಿ ವಾರಿಯರ್ ವರ್ಸಸ್ ಸೋಲ್ ರೂಸ್ ಅಂಡ್ ಝರಿಯಾ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಈ ಒಂದು ಮ್ಯಾಚ್ ಕೂಡ ಅದ್ಭುತವಾಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಅಲೆಕ್ಸಾ ಬ್ಲಿಸ್ ಹಾಗೆ ಶಾರ್ಲೆಟ್ ಫ್ಲೇರ್ ಅವರ ಬಾಂಡಿಂಗು ನನಗೆ ಇಷ್ಟ ಆಯಿತು. ಒಂದು ಮೂಮೆಂಟ್ ಅಲ್ಲಿ ನಮ್ಮ ಶಾರ್ಲೆಟ್ ಫ್ಲೇರ್ ಅವರು ಅಲೆಕ್ಸಾ ಬ್ಲಿಸ್ ಅವ್ರನ್ನ ಒಂದು ಮೂವ್ ಇಂದ ಅಟ್ಯಾಕ್ ಆಗೋದ್ರಿಂದ ಕಾಪಾಡ್ತಾರೆ ಕೂಡ, ಅದು ಕೂಡ ಅದ್ಭುತವಾಗಿತ್ತು. ಅಂಡ್ ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ರೊಕೈಲ್ ಅವರಿಗೆ ಸಿಕ್ಕಾಪಟ್ಟೆ ಪವರ್ ಬಂದ್ಬಿಡುತ್ತೆ. ಅವರು ಅಲೆಕ್ಸಾ ಬ್ಲಿಸ್ ಅವ್ರನ್ನ ರಿಂಗ್ ಔಟ್ ಸೈಡ್ ಗೆ ಒಂದು ಪವರ್ ಬಾಂಬ್ ಹಾಕ್ತಾರೆ, ಅದು ಕೂಡ ಕಬೂಕಿ ವಾರಿಯರ್ಸ್ ಅವರ ಮೇಲೆ. ಅಂಡ್ ಈ ಕಡೆ ಸೋಲ್ ರೂಸ್ ಅವ್ರಿಗೂ ಕೂಡ ಒಂದು ಪವರ್ ಬಾಂಬ್ ನ ಕನೆಕ್ಟ್ ಮಾಡಿ ಅವರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ತನ್ನ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಸ್ಟಿಫನಿ ಸ್ಟಾಟನ್ ಹಾಗೆ ಟ್ರಿಶ್ ಸ್ಟ್ರಾಟಸ್ ಅವರ ನಡುವೆ ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಆಫ್ ಕೋರ್ಸ್ ಈ ಒಂದು ಮ್ಯಾಚ್ ನ ಯಾವ ರೀತಿ ಬುಕ್ ಮಾಡಿದ್ರು ಅಂತ ನಿಮಗೆ ಗೊತ್ತಿರಬಹುದು. ನಮ್ಮ ಟ್ರಿಶ್ ಸ್ಟ್ರಾಟಸ್ ಅವರು ಸ್ಟಿಫನಿ ಸ್ಟಾಟನ್ ಅವ್ರನ್ನ ಓವರ್ ಮಾಡೋದಕ್ಕೆ ಬಂದಿದ್ರು ಅಂಡ್ ಅದೇ ರೀತಿ ಓವರ್ ಕೂಡ ಮಾಡಿದ್ದಾರೆ. ಅಂಡ್ ಈ ಒಂದು ಮ್ಯಾಚ್ ಕೂಡ ಚೆನ್ನಾಗಿತ್ತು. ಇಬ್ರು ಕಡೆಯಿಂದ ಅದ್ಭುತವಾದ ಬ್ಯಾಕ್ ಅಂಡ್ ಫೋರ್ತ್ ಆಕ್ಷನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸ್ಟಿಫನಿ ಸ್ಟಾಟನ್ ಅವರು ಟ್ರಿಶ್ ಸ್ಟ್ರಾಟಸ್ ಅವರಿಗೆ ಪ್ರಿಟಿಯೆಸ್ಟ್ ಮೂನ್ಸಾಲ್ಟ್ ನ ಕನೆಕ್ಟ್ ಮಾಡಿ ಅವರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಜೇಡ್ ಕಾರ್ಗಿಲ್ ಹಾಗೆ ನಯೋಮಿ ಅವರ ನಡುವೆ ನೋ ಹೋಲ್ಡ್ಸ್ ಬಾರ್ಡ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬಿಯಾಂಕಾ ಬ್ಲೇರ್ ಅವರು ಸ್ಪೆಷಲ್ ಗೆಸ್ಟ್ ರೆಫ್ರಿ ಆಗಿ ನೋಡೋದಕ್ಕೆ ಸಿಗ್ತಾರೆ. ಅವರು ರೆಫ್ರಿ ಆಗಿ ತುಂಬಾನೇ ಮೂಮೆಂಟ್ಸ್ ಗಳನ್ನ ಕೊಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ, ಬಟ್ ಅದ್ ಯಾವ ರೀತಿ ಮೂಮೆಂಟ್ ಗಳು ನಮಗೆ ನೋಡೋದಕ್ಕೆ ಸಿಗ್ಲಿಲ್ಲ. ನಾರ್ಮಲ್ ರೆಫ್ರಿ ಆಗಿ ನಮ್ಮ ಬಿಯಾಂಕಾ ಬ್ಲೇರ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅಷ್ಟೇ. ಅಂಡ್ ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ನಿಜವಾಗ್ಲೂ ಎಲ್ಲಾ ವೆಪನ್ಸ್ ಗಳ ಯೂಸ್ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಆ ಒಂದು ಟೂಲ್ ಬಾಕ್ಸ್ ಕೂಡ ತಗೊಂಡು ಬಂದಿರ್ತಾರೆ, ಅದರಿಂದ ಚೈನ್ ಕೂಡ ತಗೋತಾರೆ. ಟ್ರಾಶ್ ಕ್ಯಾನ್ ಆಗಿರಬಹುದು, ಚೇರ್ಸ್ ಗಳಾಗಿರಬಹುದು, ಟೇಬಲ್ಸ್ ಗಳಾಗಿರಬಹುದು, ಎಲ್ಲರ ಯೂಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜೇಡ್ ಕಾರ್ಗಿಲ್ ಅವರು ಕೂಡ ಒಂದು ಟೇಬಲ್ ನ ಮುರಿಸ್ಕೋತಾರೆ. ಅಂಡ್ ಲಾಸ್ಟ್ ಅಲ್ಲಿ ರಿಂಗ್ ಮೇಲ್ಗಡೆ ಇನ್ನ ಒಂದು ಟೇಬಲ್ ಕೂಡ ಸೆಟಪ್ ಆಗಿರುತ್ತೆ. ಅಂಡ್ ನಮ್ಮ ಜೇಡ್ ಕಾರ್ಗಿಲ್ ಅವರು ನಯೋಮಿ ಅವರಿಗೆ ಟಾಪ್ ರೋಪ್ ಮೇಲಿಂದ ಆ ಒಂದು ಟೇಬಲ್ ಮೇಲ್ಗಡೆ ಫಿನಿಶರ್ ನ ಕನೆಕ್ಟ್ ಮಾಡಿ ನಯೋಮಿ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ವಿಮೆನ್ಸ್ ಬ್ಯಾಟಲ್ ರಾಯಲ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ರಿಟರ್ನ್ಸ್ ಗಳು ನೋಡೋದಕ್ಕೆ ಸಿಗುತ್ತೆ ಅಂತ. ಅಂಡ್ ಈ ಒಂದು ಮ್ಯಾಚ್ ಅಲ್ಲೂ ಕೂಡ ರಿಟರ್ನ್ಸ್ ಗಳು ನಮಗೆ
ನಮಗೆ ನೋಡೋದಕ್ಕೆ ಸಿಗ್ಲಿಲ್ಲ. ಅಂಡ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲೂ ಕೂಡ ರಿಟರ್ನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ಲಿಲ್ಲ. ಅದಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಆ ರಿಟರ್ನ್ಸ್ ಗಳೇನೋ ಆಯ್ತು, ಬಟ್ ಅವರೆಲ್ಲರೂ ಕೂಡ ಶೋನ ಎಂಜಾಯ್ ಮಾಡೋದಕ್ಕೆ ಆಡಿಯನ್ಸ್ ಹತ್ರ ಕೂತ್ಕೊಂಡು ಮ್ಯಾಚ್ ನ ನೋಡೋದಕ್ಕೆ ಬಂದಿದ್ರು ಅಷ್ಟೇ. ಅಂಡ್ ಈ ಒಂದು ಬ್ಯಾಟಲ್ ರಾಯಲ್ ಮ್ಯಾಚ್ ಕಡೆ ಬರೋದಾದ್ರೆ ಇದು ಕೂಡ ಚೆನ್ನಾಗಿತ್ತು. ಅಂಡ್ ಅಫ್ ಕೋರ್ಸ್ ಕೆಯೋಟಿಕ್ ಮ್ಯಾಚ್ ಅಂಡ್ ಅದೇ ರೀತಿ ಕೆಯೋಟಿಕ್ ಸ್ಟಾರ್ಟಿಂಗ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ನಮ್ಮ ನಿಕ್ಕಿ ಬೆಲ್ಲಾ ಅವರು ಎಂಡಿಂಗ್ ವರೆಗೂ ಇದ್ದು ಟಾಪ್ 2 ಅಲ್ಲಂತೂ ಇದ್ದೇ ಇರ್ತಾರೆ ಅಂತ, ಬಟ್ ಅವರು ಕೂಡ ಎಲಿಮಿನೇಟ್ ಆಗ್ತಾರೆ. ಅಂಡ್ ಟಾಪ್ 2 ಅಲ್ಲಿ ನಮಗೆ ಸ್ಟೆಫನಿ ವೆಕರ್ ಹಾಗೆ ನಮ್ಮ ಲ್ಯಾಶ್ ಲೆಜೆಂಡ್ ಅವರು ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಇಲ್ಲಿ ನಮ್ಮ ಸ್ಟೆಫನಿ ವೆಕರ್ ಅವರು ಲ್ಯಾಶ್ ಲೆಜೆಂಡ್ ಅವ್ರನ್ನ ಎಲಿಮಿನೇಟ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ಗೆದ್ದಿದ್ದಾರೆ. ಅಂಡ್ ಅವರು ಕ್ಲಾಶ್ ಅಟ್ ಪ್ಯಾರಿಸ್ ಅಲ್ಲಿ ಒಂದು ಟೈಟಲ್ ಆಪರ್ಚುನಿಟಿನ ಪಡ್ಕೊಂಡಿದ್ದಾರೆ. ನಾನು ನನ್ನ ಪ್ರೊಡಿಕ್ಷನ್ ವಿಡಿಯೋದಲ್ಲಿ ಸ್ಟೆಫನಿ ವೆಕರ್ ಅವ್ರನ್ನ ಲೈರಾ ವಾಲ್ಕೈರಾ ಅಂತ ಹೇಳ್ಕೊಬಿಟ್ಟಿದ್ದೆ, ಯಾಕಂದ್ರೆ ಲೈರಾ ವಾಲ್ಕೈರಾ ಅವರು ಈ ಒಂದು ಮ್ಯಾಚ್ ಅಲ್ಲಿ ಇರಲಿಲ್ಲ. ಸೊ ಸ್ಟೆಫನಿ ವೆಕರ್ ಅವರ ನೇಮ್ ಮರ್ತೋಗಿ ನಾನು ಲೈರಾ ವಾಲ್ಕೈರಾ ಅಂತ ಹೇಳ್ಕೊಂಡಿದ್ದೆ. ಏನೇ ಆಗ್ಲಿ ನಮ್ಮ ಸ್ಟೆಫನಿ ವೆಕರ್ ಅವರು ವಿನ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಇಯೋ ಸ್ಕೈ ಹಾಗೆ ರಿಯಾ ರಿಪ್ಲಿ ಅವರ ನಡುವೆ ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ನಿಜವಾಗ್ಲೂ ಗಾಯ್ಸ್, ಈ ಇಬ್ರು ಜನ ಎಷ್ಟು ಬಾರಿ ಮ್ಯಾಚ್ ಆಡಿದಾರೋ ಅಷ್ಟು ಬಾರಿನೂ ಕೂಡ ಒಂದು ಗ್ರೇಟೆಸ್ಟ್ ಮ್ಯಾಚ್ ನ ಡೆಲಿವರ್ ಮಾಡಿದ್ದಾರೆ. ಅಂಡ್ ಇವತ್ತಿನ ಈ ಒಂದು ಮ್ಯಾಚ್ ಕೂಡ ನಿಜವಾಗ್ಲೂ ಲಾಟ್ ಆಫ್ ಬೆಟರ್ ಆಗಿತ್ತು ಅಂತಾನೆ ಹೇಳ್ಬಹುದು. ನಾನಂತೂ ಫ್ಯಾನ್ ಆಗೋದೆ. ಇಯೋ ಸ್ಕೈ ಅವರ ಪರ್ಫಾರ್ಮೆನ್ಸ್ ಏನ್ ಗುರು, ಒಂದು DDT ಕನೆಕ್ಟ್ ಮಾಡ್ತಾರೆ, ಅದಂತೂ ಅದ್ಭುತವಾಗಿತ್ತು. ಅಂಡ್ ರೆಫ್ರಿಗೂ ಕೂಡ ಈ ಒಂದು ಮ್ಯಾಚ್ ಅಲ್ಲಿ ಏಟ್ ಆಗುತ್ತೆ. ವಿಮೆನ್ಸ್ ಮ್ಯಾಚ್ ಅಲ್ಲಿ ರೆಫ್ರಿಗೆ ಏಟ್ ಬೀಳೋದು ಸಿಕ್ಕಾಪಟ್ಟೆ ರೇರು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಆ ಒಂದು ಸ್ಪಾಟ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಇಯೋ ಸ್ಕೈ ಅವರು ಟಾಪ್ ರೋಪಿಲಿಂದ ಡ್ರಾಪ್ ಕಿಕ್ ನೋಡಿತಾರೆ. ಅಂಡ್ ಆ ಒಂದು ಡ್ರಾಪ್ ಕಿಕ್ ಹೋಗಿ ರೆಫ್ರಿಗೆ ಬಿದ್ಬಿಡುತ್ತೆ. ಇದಾದ್ಮೇಲೆ ಇವರು ರಿಂಗ್ ಔಟ್ ಸೈಡ್ ಹೋಗಿ ಆಡಿಯನ್ಸ್ ಮಧ್ಯನೂ ಕೂಡ ಕಿತ್ತಾಡ್ತಾ ಇರ್ತಾರೆ. ಅಂಡ್ ಅಲ್ಲೂ ಕೂಡ ನಮ್ಮ ಇಯೋ ಸ್ಕೈ ಅವರು ಕ್ರಾಸ್ ಬಾಡಿನ ಕನೆಕ್ಟ್ ಮಾಡ್ತಾರೆ, ಅದು ಕೂಡ ಅದ್ಭುತವಾಗಿತ್ತು. ಮತ್ತೊಮ್ಮೆ ರಿಂಗ್ ಗೆ ಬರ್ತಾರೆ. ಅಂಡ್ ರಿಂಗ್ ಗೆ ಬಂದು ನಮ್ಮ ಇಯೋ ಸ್ಕೈ ಅವರು ಮೂನ್ ಸಾಲ್ಟ್ ನ ಕನೆಕ್ಟ್ ಮಾಡ್ತಾರೆ. ರೆಫ್ರಿ ಕೂಡ ಬರ್ತಾರೆ, ಬಟ್ ಇಲ್ಲಿ ನಮ್ಮ ರಿಯಾ ರಿಪ್ಲಿ ಅವರು ಕಿಕ್ಔಟ್ ಮಾಡ್ಬಿಡ್ತಾರೆ. ಕಿಕ್ಔಟ್ ಆದ್ಮೇಲೆ ಇನ್ನ ಒಂದು ಮೂನ್ ಸಾಲ್ಟ್ ನ ಕನೆಕ್ಟ್ ಮಾಡೋದಕ್ಕೆ ನಮ್ಮ ಇಯೋ ಸ್ಕೈ ಅವರು ಟಾಪ್ ರೋಪ್ ಮೇಲೆ ಹತ್ತಿರ್ತಾರೆ. ಬಟ್ ಈ ಬಾರಿ ನಮ್ಮ ರಿಯಾ ರಿಪ್ಲಿ ಅವರು ಮೇಲ್ಗಡೆ ಎದ್ದು ಇಯೋ ಸ್ಕೈ ಅವರ ಮೇಲೆನೆ ಅಟ್ಯಾಕ್ ಮಾಡಿ ಅಲ್ಲಿಂದ ನಾನು ರಿಪ್ಟೈಲ್ ನ ಕನೆಕ್ಟ್ ಮಾಡ್ತಾರೆ ಅನ್ಕೊಂಡೆ, ಬಟ್ ಅವರು ಒಂದು ಸ್ಪ್ಯಾನಿಷ್ ಫ್ಲೈ ನ ಕನೆಕ್ಟ್ ಮಾಡ್ತಾರೆ. ಅದು ಉಲ್ಟಾ ನಮ್ಮ ರಿಯಾ ರಿಪ್ಲಿ ಅವರಿಗೇನೆ ಜಾಸ್ತಿ ಏಟ್ ಆಗುತ್ತೆ ಅಂತಾನೆ ಹೇಳ್ಬಹುದು. ಇದಾದ್ಮೇಲೆ ಇಬ್ರು ಕೂಡ ಬಿದ್ದೋಗ್ಬಿಟ್ಟಿರ್ತಾರೆ. ಅಂಡ್ ಸಡನ್ ಆಗಿ ನಮಗೆ ನಯೋಮಿ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇಲ್ಲಿ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಶಾಕ್ ಆಗ್ತಾರೆ. ನನಗೂ ಕೂಡ ಸಿಕ್ಕಾಪಟ್ಟೆ ಶಾಕ್ ಆಯ್ತು, ಯಾಕಂದ್ರೆ ಸ್ಟೋರಿ ಯಾವ ರೀತಿ ಹೋಗ್ತಾ ಇತ್ತು ಅಂದ್ರೆ ನಮ್ಮ ನಯೋಮಿ ಅವರು ಸ್ಟಿಫನಿ ಸ್ಟಾಟನ್ ಅವರ ಮೇಲೆ ಕ್ಯಾಶ್ ಇನ್ ಮಾಡ್ತಾರೆ ಅನ್ಕೊಂಡಿದ್ವು, ಬಟ್ ಈಗ ನಮ್ಮ ನಯೋಮಿ ಅವರು ಈ ಒಂದು ಮ್ಯಾಚ್ ಅಲ್ಲಿ ಕ್ಯಾಶ್ ಇನ್ ಮಾಡೋದಕ್ಕೆ ಬರ್ತಾರೆ. ಅವರು ತನ್ನ ಬ್ರೀಫ್ ಕೇಸ್ ನ ರೆಫ್ರಿ ಕೈಗೆ ಕೊಡ್ತಾರೆ. ಅಂಡ್ ಕ್ಯಾಶ್ ಇನ್ನು ಅಫಿಷಿಯಲ್ ಆಗಿ ಕನ್ಫರ್ಮ್ ಕೂಡ ಆಗುತ್ತೆ. ಅಂಡ್ ನಮ್ಮ ನಯೋಮಿ ಅವರು ಈ ಒಂದು ಮ್ಯಾಚ್ ಅಲ್ಲಿ ಕ್ಯಾಶ್ ಇನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಈಗ ಟ್ರಿಪಲ್ ಥ್ರೆಡ್ ಮ್ಯಾಚ್ ಆಗಿ ಕನ್ವರ್ಟ್ ಕೂಡ ಆಗುತ್ತೆ. ಇದಾದ್ಮೇಲೆ ನಮ್ಮ ನಯೋಮಿ ಅವರು ಬ್ರೀಫ್ ಕೇಸ್ ಅಲ್ಲಿ ಇಯೋ ಸ್ಕೈ ಅವರ ತಲೆಗೆ ಅಟ್ಯಾಕ್ ಮಾಡ್ತಾರೆ. ರಿಂಗ್ ಮೇಲ್ಗಡೆ ಬಂದ್ಬಿಟ್ಟು ನಮ್ಮ ರಿಯಾ ರಿಪ್ಲಿ ಅವ್ರನ್ನ ರಿಂಗ್ ಪೋಸ್ಟ್ ಗೆ ತೊಳ್ತಾರೆ. ಇಯೋ ಸ್ಕೈ ಅವ್ರನ್ನ ನೆಲದ ಮೇಲೆ ಮಲಗಿಸಿ ತನ್ನ ಮೂನ್ ಸಾಲ್ಟ್ ನ ಕನೆಕ್ಟ್ ಮಾಡಿ ಇಯೋ ಸ್ಕೈ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ನಯೋಮಿ ಅವರು ಹೊಸ ವಿಮೆನ್ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಆಗಿದ್ದಾರೆ. ನಿಜವಾಗ್ಲೂ ಸಖತ್ ಮನಿ ಇನ್ ದ ಬ್ಯಾಂಕ್ ಕ್ಯಾಶ್ ಇನ್ನು ವಿಮೆನ್ಸ್ ಅಲ್ಲೇ ಬೆಸ್ಟ್ ಮನಿ ಇನ್ ದ ಬ್ಯಾಂಕ್ ಕ್ಯಾಶ್ ಇನ್ ಆಗೋಯ್ತು. ಈ ಒಂದು ಮನಿ ಇನ್ ದ ಬ್ಯಾಂಕ್ ಕ್ಯಾಶ್ ಇನ್ನು ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ. ಆ ಒಂದು ಟೈಮಲ್ಲಿ ನಮ್ಮ ನಯೋಮಿ ಅವರ ಬ್ರೀಫ್ ಕೇಸ್ ಕ್ಯಾಶ್ ಇನ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಅಂಡ್ ನಮ್ಮ ನಯೋಮಿ ಅವರು ಇವತ್ತು ಹೊಸ ಚಾಂಪಿಯನ್ ಆಗಿದ್ದಾರೆ. ಹಿಂಗೆ ನಮಗೆ ಎವಲ್ಯೂಷನ್ ನ ಎಂಡಿಂಗ್ ನೋಡೋದಕ್ಕೆ ಸಿಗುತ್ತೆ. ಯಾವುದೇ ರೀತಿಯ ರಿಟರ್ನ್ ಡಬ್ಲ್ಯೂ ಅವರು ತೋರಿಸಲಿಲ್ಲ, ಅದು ಸ್ವಲ್ಪ ಡಿಸಪಾಯಿಂಟ್ ಮಾಡ್ತು. ಬಟ್ ಮ್ಯಾಚಸ್ ಗಳ ವಿಚಾರದಲ್ಲಿ ನಿಜವಾಗ್ಲೂ ಎಲ್ಲವೂ ಕೂಡ 4-5 ಸ್ಟಾರ್ ಕ್ಲಾಸಿಕ್ ಮ್ಯಾಚಸ್ ಗಳೇ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಅಂಡ್ ಅದರಿಂದ ನಾನು ಈ ಒಂದು ಪ್ರೀಮಿಯಂ ಲೈವ್ ಇವೆಂಟ್ಗೆ 4.25 ಸ್ಟಾರ್ ನ ಕೊಡ್ತಾ ಇದ್ದೀನಿ. ನಿಮ್ಗೆ ಅನ್ನಿಸ್ತು ಈ ಒಂದು ಶೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.